ಸಂಪೂರ್ಣ ಪರಿಷ್ಕರಣೆ ಮತಪಟ್ಟಿಯ ಪರಿಷ್ಕರಣೆ ಕಾರ್ಯ ನಡೆದಿರ್ತಕ್ಕಂಥದ್ದು ಇದು ಮೊದಲನೇ ಸಲ ಅಂತ ನನಗೆ ಅನಿಸ್ತದೆ. ಇಷ್ಟು ಆಳವಾಗಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು BJP ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಸರ್ಕಾರ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಅಂತ. ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ, ಮತದಾನದ ಹಕ್ಕು ನಮ್ಮೆಲ್ಲರಿಗಿರುವಂಥದ್ದು. ಅಂಬೇಡ್ಕರ್ ಸಂವಿಧಾನ ನಮಗೆ ಹಾಕಿಕೊಟ್ಟಿರ್ತಕ್ಕಂಥದ್ದು. ಆದರೆ ಈ 78 ವರ್ಷಗಳಲ್ಲಿ ನಿಜವಾಗಿ ಮತದಾರರಿಗೆ ಹಕ್ಕು ಸಿಕ್ಕಿದೆಯಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಮತ್ತು ಈ ಬೋಗಸ್ಸು ಅಂತ ನಾವು ಹೇಳ್ತೇವೆ, ಅವು ಇವತ್ತು ಕೂಡ ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಚಾಲ್ತಿಯಲ್ಲಿರುವಂತಹದ್ದು. ಕೋಟಾ ಮತಗಳು, ಬೋಗಸ್ ಮತಗಳು ಅಂತ ನಾವು ಕರಿತೇವೆ. ಈಗ ನಾವೇ ಒಂದು ಸಣ್ಣ ಉದಾಹರಣೆ, ಒಂದೆರಡು ಉದಾಹರಣೆ ನಿಮಗೆ ಕೊಡ್ತೇನೆ. ಈಗ ಸಿಂಧನೂರು ನಗರದಲ್ಲಿ ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಮಾಡಿರ್ತಕ್ಕಂಥವ್ರು, ಅವರು ಸಿಂಧನೂರಿನಾಗೂ ವೋಟರ್ ಆಗಿರ್ತಾರೆ, ಆ ಹಳ್ಳಿಗಳಲ್ಲೂ ಕೂಡ ವೋಟರ್ ಆಗಿರ್ತಾರೆ. ಈಗ ನಮ್ಮ ಸುಕಾಲ್ಪೇಟೆಗೆ ನಾನು ಉದಾಹರಣೆ ನಿಮಗೆ ಕೊಡ್ತೀನಿ. RH ಕ್ಯಾಂಪ್ನಾಗ ಇದ್ದಾರೆ ನಮ್ಮವರೆಲ್ಲವೂ. ಈರಣ್ಣ ಕ್ಯಾಂಪು RH ಕ್ಯಾಂಪ್ನಾಗ. ಅದು ನಮ್ಮ ಸುಕಾಲ್ಪೇಟೆಗೂ ವೋಟ್ ಇದ್ದಾವೆ, RH ಕ್ಯಾಂಪ್. ಇದು ಸುಮ್ಮನೆ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ. ಇಡೀ ದೇಶದಲ್ಲಿ ಅಲ್ಲ, ಇದು ತಪ್ಪು ನಾನು ಅಂತ ಹೇಳಲ್ಲ ಯಾರು. ಸಹಜ ಪ್ರಜಾಪ್ರಭುತ್ವದಲ್ಲಿ ನನಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡುವಂಥದ್ದು. ನನಗೆ ಯಾರು ಬೇಕಾದರೆ ಅವ್ರಿಗೇನು ಸಹಾಯ ಮಾಡಬೇಕು ಇಂಥವೆಲ್ಲ ಆ ರೀತಿ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ. ಇದು ಸಂವಿಧಾನ ಬಾಹಿರ ಅಥವಾ ಕಾನೂನು ಬಾಹಿರ ಇವೆಲ್ಲವೂ ಕೂಡ ಇದ್ದರೂ ಕೂಡ ಈ ವ್ಯವಸ್ಥೆ ಇವತ್ತಿನವರೆಗೂ ಕೂಡ ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು. ಇದು ಒಂದು ಕಡೆ. ಇದು ನಮ್ಮ ಭಾರತದ ಆಂತರಿಕ ವಿಚಾರ ಇದು. ಆದರೆ ಇನ್ನೊಂದು ಏನು ದೊಡ್ಡ ಆಘಾತಕಾರಿ ವಿಚಾರ ಅಂತಂದರೆ, ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರು ಇರ್ಬೋದು, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಇರ್ಬೋದು, ನೇಪಾಳದಿಂದ ಬಂದಿರತಕ್ಕಂಥವ್ರು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಮತದಾನದ ಹಕ್ಕನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಈ ದೇಶದಲ್ಲಿ, ಅದು ಎಂಥ ದುರಂತ ಅಂತಕ್ಕಂಥದ್ದು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಅದೊಂದು ದುರಂತ. ಇವತ್ತು ಬಾಂಗ್ಲಾದೇಶದವ್ರಿಗೆ ನೀವು ಮತದಾನದ ಹಕ್ಕು ಕೊಡ್ತೀರಿ, ಪಾಕಿಸ್ತಾನದವ್ರಿಗೆ ನೀವು ಮತದಾನದ ಹಕ್ಕು ಕೊಡ್ತೀರಿ ಅಂತ ದೊಡ್ಡ ದುರಂತ ಇದು. ಆಮೇಲೆ ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ವಾಸ ಮಾಡೋದ್ರ ಮೂಲಕ ಮತದಾನದ ಹಕ್ಕನ್ನು ಪಡ್ಕೊಂಡಾಗ ನಮಗಾಗುವ ತೊಂದರೆಗಳೇನು, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇರುತ್ತದೆ. ಇಲ್ಲಿ ಬಡ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳೇನು ಬರ್ತವೆ, ಎಲ್ಲ ಸೌಲಭ್ಯಗಳು, ನೀವು ಆಯುಷ್ಮಾನದಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು, ಶಿಕ್ಷಣದಿಂದ ಹಿಡಿದು, ಆಹಾರ ಧಾನ್ಯದವರೆಗೂ ಕೂಡ ನಾವು ನಮ್ಮ ಹಂಚಿಕೆಯ ಪಾಲನ್ನು ಅವರಿಗೆ ನಾವು ಕೊಡುವಂಥ ಅನಿವಾರ್ಯತೆ ನಿರ್ಮಾಣ ಆಗ್ತದೆ. ಅದೊಂದು ದುರಂತ. ನಮ್ಮ ಪಾಲನ ಹಕ್ಕು, ನಮ್ಮ ದೇಶದ ಬಡವರ ಪಾಲನ ಹಕ್ಕನ್ನು ಅವರು ಒಂದು ಕಸಿಕೊಳ್ಳುವಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಇವೆಲ್ಲ ನಿವಾರಣೆ ಮಾಡಬೇಕು ಅಂಥೇಳಿ ಇವತ್ತು ಕೇಂದ್ರ ಸರ್ಕಾರ ಮತದಾರರ ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ಮತ್ತು ಈಗ ಮೋಸ್ಟ್ಲಿ ಈ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ತಾರೆ ಅಂತ ಅನಿಸ್ತೈತಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಮಾತ್ರ ಇದಕ್ಕೊಂದು ಸ್ಪಷ್ಟತೆ ಬರುತ್ತೆ. ಇದು ಆಗಬೇಕಾಗಿರ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಅನಿವಾರ್ಯತೆ ಅನ್ನುವಂಥದ್ದು. ಇವತ್ತಿದು ದೇಶದಲ್ಲಿರುವಂಥ INDA
INDA ಕಾಂಗ್ರೆಸ್ ಪಕ್ಷದ ನೇತೃತ್ವದ INDA ಪಕ್ಷದ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದನ್ನು ವಿರೋಧ ಮಾಡ್ತಾರೆ. ಯಾಕೆ ವಿರೋಧ ಮಾಡಬೇಕು? ನಾನು ಒಂದು ಮಾತು ಕಾಂಗ್ರೆಸ್ನವ್ರು ಹೇಳುವಂಥದ್ದು, ವಿರೋಧ ಪಕ್ಷದವ್ರು ಹೇಳುವಂಥದ್ದು, ಬಿಜೆಪಿಯವರು ನಮ್ಮ ಮತದಾರರನ್ನ ತೆಗೆದು ಹಾಕ್ತಾ ಇದ್ದಾರೆ, ನಮ್ಮ ಪರವಾಗಿರುವಂಥ ಮತದಾರರನ್ನ ತೆಗೆದು ಹಾಕ್ತಾ ಇದ್ದಾರೆ. ಅಂದರೆ ಏನು? ಈ ದೇಶದ ಮತದಾರರನ್ನ ನಮ್ಮವರು, ನಮ್ಮ ಪಾರ್ಟಿಯವರು ಅಂತ ಗುರುತಿಸ್ಬಿಟ್ರೆ ಇವರು ತೆಗೆದಾಕೋರೆಲ್ಲ ನಮ್ಮವರು ಅಂತ ಹೆಂಗೆ ಗುರುತಿಸಿದ್ರು ಇವರು? ಯಾವ ಆಧಾರದ ಮೇಲೆ ಗುರುತಿಸಿದ್ರು? ಮತದಾರರನ್ನ ಇಷ್ಟು ಹಗುರವಾಗಿ ಕಾಣುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅಥವಾ ನಿಮ್ಮ ಭ್ರಷ್ಟತನಕ್ಕೆ ಮತದಾರರ ಹೆಸರನ್ನು ಬಳಸಿಕೊಳ್ಳುವಂಥದ್ದು ಇದೆಯಲ್ಲ, ಇದು ಒಂದು ದುರಂತ ಅಂತೇಳಿ ಕಲಂತ ಇದೆ. ಇವತ್ತು ಯಾಕೆ ವಿರೋಧಿಸ್ತವೆ ಇವೆಲ್ಲ ಪಕ್ಷಗಳು ಅಂತಂದರೆ, ಇವು ಕೌಟುಂಬಿಕ ಪಕ್ಷಗಳು. ಇವೆಲ್ಲವೂ ಕೂಡ ನೀವು ಯಾವುದನ್ನೇ ನೋಡಿ, ಕಾಂಗ್ರೆಸ್ನಿಂದ ಹಿಡ್ಕೊಂಡು ಯಾವುದೇ ಸ್ಥಳೀಯ ಪಕ್ಷಗಳಲ್ಲಿ ಬರ್ತವೆ, ಅವೆಲ್ಲವೂ ಒಂದು ಕುಟುಂಬದ ಪಕ್ಷಗಳು. ಆ ಕುಟುಂಬದ ಹಿಡಿತ ತಪ್ಪಿಸ್ಕೊಳ್ಳಲಾರದ ತಪ್ಪು ಹೋಗುವಂಥದ್ದು ಆಗ್ತದೇನೋ ಅನ್ನುವಂಥ ಒಂದು ಭಯಕ್ಕೆ ಈ ಒಂದು ವಿರೋಧ ಮಾಡುವಂಥದ್ದು ಈ ದೇಶದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾವು ಸ್ವಲ್ಪ ಇತಿಹಾಸಕ್ಕೆ ಹೋದರೆ, ನಮ್ಮ ದೇಶದಲ್ಲಿ 500 ರಾಜ ಮಹಾರಾಜರಿದ್ದರು. 500 ಇದ್ರ ಸಂಸ್ಥಾನಗಳಿದ್ರು. ಆದರೂ ನಮ್ಮನ್ನ ಪೋರ್ಚುಗೀಸ್ರಾಳಿದ್ರು, ಮುಸ್ಲಿಮ್ರಾಳಿದ್ರು, ಇಂಗ್ಲೀಷ್ರಾಳಿದ್ರು. ಯಾಕೆ ಆಳಿದ್ರು? ನಮ್ಮಲ್ಲಿ ಒಕ್ಕಟ್ಟಿರಲಿಲ್ಲ ಅಂತ ಆಳಿದ್ದಾರೆ. ನಮ್ಮಲ್ಲಿ ಒಕ್ಕಟ್ಟಿಲ್ಲದ್ರ ಜೊತೆ ನಮ್ಮ ವೈರತ್ವವನ್ನು ಬಳಸ್ಕೊಂಡು ಮುಸಲ್ಮಾನರು, ಇಂಗ್ಲೀಷರು ನಮ್ಮ ದೇಶವನ್ನು ಆಳುವಂಥ ಪರಿಸ್ಥಿತಿ ಬಂತು. ಇವತ್ತು ಈ ದೇಶದ ವಿರೋಧ ಪಕ್ಷಗಳು ಅಥವಾ ಇವತ್ತಿನ ವಿರೋಧ ಪಕ್ಷಗಳೇನಿದ್ದಾವೆ, ಇವೆಲ್ಲವೂ ಮಾಡುವಂಥದ್ದನ್ನು, ರಾಜಕೀಯಗೊಳಿಸುವಂಥದ್ದನ್ನು ನಾವು ನೋಡಿದಾಗ ಈ ದೇಶದಲ್ಲಿ ಮತ್ತೊಮ್ಮೆ ಅಂಥ ಪರಿಸ್ಥಿತಿ ಬರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ ಇವರು ಅಂತ ನನಗೆ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಒಕ್ಕಟ್ಟಿಲ್ಲ ಅಂದಾಗ, ದೇಶಾಭಿಮಾನ ಇಲ್ಲ ಅಂದಾಗ, ನೀವು ಬಂಗಾಳಿ ಹೋಟ್ಗಳ ಮೇಲೆ ತೀರ್ಮಾನ, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಮುಸಲ್ಮಾನರ ಹೋಟ್ಗಳ ಮೇಲೆ ನೀವು ನಿರ್ಭರ ಇದ್ದೀರಿ ಅಂತನ್ನೋದಾದರೆ, ಈ ದೇಶದ ಮತದಾರರ ಮೇಲೆ ನಿಮ್ಮ ಭರವಸೆ ಇಲ್ಲ. ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು, ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರ ಮತದಾರರ ಮೇಲೆ ನಿಮ್ಮ ವಿಶ್ವಾಸ ಇದೆ, ಆದರೆ ಭಾರತೀಯ ಮತದಾರರ ಮೇಲೆ ನಿಮ್ಮ ವಿಶ್ವಾಸ ಇಲ್ಲ ವಿರೋಧ ಪಕ್ಷದವರಿಗೆ. ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಯಾವುದು ಇರಕ್ಕೆ ಸಾಧ್ಯ? ಯಾವುದು ಇರಕ್ಕೆ ಸಾಧ್ಯ? ಈ 78 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಅತಿ ಹೆಚ್ಚು ಅವಧಿಗಳೇನಿದ್ದಾವೆ, ಅವೆಲ್ಲವೂ ಕೂಡ ಈ ಮತದಾರರ ದುರಂತಗಳೇನಿದ್ದಾವೆ, ಇವತ್ತೇನು ಒಂದು ಪರಿಷ್ಕರಣೆ ಕಾರ್ಯ ನಡೆದಿರ್ತಕ್ಕಂಥದ್ದು ಇದೆಯಲ್ಲ, ಈ ಬೋಗಸ್ ಓಟ್ಗಳಿರ್ಬೋದು, ಕೊಟ್ಟಿ ಓಟ್ಗಳಿರ್ಬೋದು, ಆ ಒಂದು ಕಾರಣದಿಂದಲೇ ಯಾವನು ಬಲಿಷ್ಠ, ಆ ಕ್ಷೇತ್ರದಲ್ಲಿ ಯಾವನು ಬಲಿಷ್ಠ, ಅವನು ಮನಸ್ಸಿಗೆ ಬಂದಂಗೆ ಮತದಾರ ಪಟ್ಟಿ ತೀರ್ಮಾನ ಮಾಡ್ಕೊಳ್ಳೋದ್ರ ಜೊತೆಗೆ ಮತ ಹಾಯಿಸ್ಕೊಳ್ಳುವಂಥದ್ದು ಇವತ್ತು ನಮ್ಮಲ್ಲಿ ಕೂಡ ಸಿಂಧೂರಲ್ಲಿ ನಡೆದಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಸೋತೀವಿ ಭಾಳ ಸಲ ಎಲೆಕ್ಷನ್ನಾಗ, ಅಂದರೆ ಮತದಾನ ಮಾಡಿಸ್ಕೊಳ್ಳಾರ್ದ ಅಥವಾ ಮತದಾರ ಇಲ್ಲ ಅಂತ ಸೋತಿಲ್ಲ ನಾವು, ಮತ ಹಾಕ್ಸೋದಕ್ಕೆ ಆಗ್ಲಾರ್ದಕ್ಕೆ ಸೋತೀವಿ ನಾವು ಭಾಳ ಸಲ. ಮತ ಹಾಕ್ಸೋಕ್ಕಾಗಲ್ಲ, ಅದನ್ನ ಮತದಾರರು ದೌರ್ಜನ್ಯ, ದುರಾಡಳಿತ ಜೊತೆಗೆ ಈ ಕೊಟ್ಟಿ ಮತದಾನದ ಕಾರಣದಿಂದ ಇಲ್ಲಿ ಸೋಲಾಗಿರೋದು ಭಾಳ ಸಲ. ಈ ರೀತಿ ದೇಶದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. ಅವಾಗ ದೇಶದಲ್ಲಿ ಬಲವಾದ ಪಕ್ಷ ಅಂದರೆ ಕಾಂಗ್ರೆಸ್ಸು. ಕಾಂಗ್ರೆಸ್ಸಿಗೆ ಬಲವಾದ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಯಾವ ಇದ್ದಿಲ್ಲ ಆ ಕಾಲದಲ್ಲಿ. ಯಾವ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಬಲವಾಗಿಲ್ಲ.
ನಮಗೆ ನೋಡಿ ಇತಿಹಾಸದಲ್ಲಿ ಇದು ಬಿ ಜೆ ಪಿನೇ ಬಲವಾಗಿ ಬೆಳೆದಿರ್ತಕ್ಕಂಥದ್ದು. ಮೊದಲು ಯಾವಾಗಿಲ್ಲ ಜನತಾ ಪಾರ್ಟಿ ಸ್ವಲ್ಪ ಮಟ್ಟಿಗೆ ಬಂತು, ಅದು ಎಲ್ಲ ಸ್ಟೇಟ್ನಲ್ಲಿ ಬೆಳವಣಿಗೆ ಆಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಇಂಥ ಒಂದು ಪರಿಶುದ್ಧತೆಯನ್ನು ಮಾಡುವಂಥ ಕಾರ್ಯ ಇವತ್ತು ಒಂದು ಪಕ್ಷ ತಗೊಳ್ತಾ ಇದೆ ಅಂತಂದರೆ ಅದಕ್ಕೆ ನೀವು ಪರಿಸ್ಥಿತಿ ಅಂದರೆ ವಿರೋಧ ಪಕ್ಷದವರು ದೇಶದ ಬಗ್ಗೆ ನಿಮಗೆ ಎಷ್ಟು ಅಭಿಮಾನ ಇದೆ, ದೇಶ ಮತದಾರರ ಬಗ್ಗೆ ನಿಮಗೆ ಎಷ್ಟು ಮಟ್ಟಿನ ವಿಶ್ವಾಸ ಇದೆ. ಬಾಂಗ್ಲಾದೇಶದವ್ರ ಮೇಲೆ, ಪಾಕಿಸ್ತಾನದವ್ರ ಮತದಾರರ ಮೇಲೆ ಏನು ವಿಶ್ವಾಸ ಇದೆ, ಅದು ಭಾರತದ ಮತದಾರರ ಮೇಲೆ ವಿಶ್ವಾಸ ಇದೆ. ಅದಕ್ಕಿಂತ ವ್ಯವಸ್ಥೆ ಪರಿಶುದ್ಧಗೊಳಿಸುವಂಥ ಕಾರ್ಯ ಇವತ್ತು BJP ಸರ್ಕಾರ ಕೇಂದ್ರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತಿಸಬೇಕು, ಅದನ್ನು ಖಂಡಿಸಬೇಕು. ಮತದಾರರು ಯಾವ ಪಕ್ಷದ ಗುತ್ತಿಗೆ ಅಲ್ಲ, ಯಾವ ಪಕ್ಷದ ಗುಲಾಮರಲ್ಲ, ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ. ಮತದಾರರು ಪ್ರತಿ ಚುನಾವಣೆಯಲ್ಲಿ ತಮ್ಮ ಮನಸ್ಸಿಗೆ ಬಂದಂಗೆ ತೀರ್ಮಾನ ತಗೊಳ್ತಾರೆ. ಅಭ್ಯರ್ಥಿ ನೋಡ್ಕೊಂಡು ತಗೊಳ್ತಾರೆ, ಪಾರ್ಟಿ ನೋಡಿ ತಗೊಳ್ತಾರೆ. ಯಾವುದೇ ಒಂದು ಜಾತಿ ದೇಶದಲ್ಲಿ ಸಂಪೂರ್ಣವಾಗಿ ಯಾವುದೇ ಒಂದು ಪಕ್ಷಕ್ಕೆ ಒಲಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದನ್ನ ಹೋರಾಟ ಮಾಡುವಂತಹದ್ದು ಒಂದೇ, ಇವರೆಲ್ಲರೂ ಸೇರಿ ಬಾಂಗ್ಲಾದಿಂದ ಬಂದಿರತಕ್ಕಂಥ, ನೇಪಾಳದಿಂದ ಬಂದಿರತಕ್ಕಂಥ, ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಮತದಾರರನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಕೋನ ಬಿಟ್ಟರೆ ಈ ವಿರೋಧ ಪಕ್ಷಗಳಿಗೆ ಈ ದೇಶದ ಹಿತಚಿಂತನೆ, ದೇಶದ ಭದ್ರತೆ, ಈ ದೇಶದ ಭದ್ರತೆ ಭಾಳ ಇಂಪಾರ್ಟೆಂಟ್. ಇವತ್ತು ದೇಶದ ಭದ್ರತೆಯ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಅನ್ನೋದಾದರೆ ಸ್ವಾಗತ ಮಾಡಬೇಕು. ಇವೆಲ್ಲ ನೀವು ಇಷ್ಟು ವರ್ಷ ಯಾರು ಮಾಡಲಾರ್ದ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ. ಪರದೇಶಿಗಳನ್ನ ಹೊರಗೆ ಕಳಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತಾ ಇದೆ. ನೀವು ಸ್ವಾಗತಿಸಬೇಕು ಇವತ್ತು ಇದನ್ನು. ಅದರ ವಿರೋಧ ಮಾಡುವಂತಹದ್ದು ಈ ದೇಶದ ದುರಂತ, ನಾವು ಖಂಡಿಸ್ತೇವೆ. ಅದಕ್ಕೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ಎಲ್ಲ ವಿಚಾರಗಳನ್ನು ಗಮನಕ್ಕಿಟ್ಕೊಂಡು, ಈಗ ನಾವು ರಾಜಕಾರಣ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತು ಏನಾಗ್ತವೆ, ಮತದಾರ ಪಟ್ಟಿಗಳು ಹೆಂಗಿದ್ದಾವೆ, ಎಲ್ಲಿ ಪಟ್ಟಿ ಮತದಾನಗಳಾಗ್ತವೆ, ಇಸ್ಕಾ ಲಾಠಿ ಇಸ್ಕಾ ಭೈಸ್ ಅನ್ನೋ ರೀತಿಯಲ್ಲಿ ಇದುವರೆಗೂ ಕೂಡ ರಾಜಕಾರಣ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದು ಬದಲಾಗಬೇಕು ಅಂತಂದಾಗ ಇವೆಲ್ಲ ಅನಿವಾರ್ಯ. ಹಾಗಾಗಿ ನಾವು ಇದನ್ನು ಸ್ವಾಗತಿಸ್ತೇವೆ ಮತ್ತು ವಿರೋಧ ಪಕ್ಷದವರು ಏನು ಹೋರಾಟ ಮಾಡ್ತಾರೆ ಅದನ್ನು ಖಂಡಿಸೋದ್ರ ಮೂಲಕ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ಪ್ರತಿಯೊಬ್ಬರಿಗೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಉಳಿಬೇಕು ಅನ್ನೋದಾದರೆ ಸರಿಯಾದ ಮತದಾರ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನದ ಹಕ್ಕು ಸಿಗುವಂಥದ್ರ ಜೊತೆಯಲ್ಲಿ ಈ ಪರದೇಶಿಗರಿಗೆ, ಬೇರೆ ದೇಶದಿಂದ ಬಂದಿರತಕ್ಕಂಥವ್ರೆಲ್ಲರನ್ನೂ ಕೂಡ ಇದು ಹೊರಗೆ ಕಳಿಸುವಂಥದ್ದಾಗಲಿ ಮತದಾನದಿಂದ ದೂರ ಇಡುವಂಥ ಕಾರ್ಯ ಮಾಡುವಂಥದ್ದು ಸ್ವಾಗತ ಅಂತೇಳಿ. ಯಾವ ದೇಶದ ಬಗ್ಗೆ ಭಕ್ತಿ ಇದೆ ಇವರಿಗೆ? ಚೀನಾದ ಬಗ್ಗೆ, ರಷ್ಯಾದ ಬಗ್ಗೆ ದೃಷ್ಟಿ ಇಟ್ಕೊಂಡು ಆ ಕಾನೂನಿನ ಬಗ್ಗೆ, ಆ ವಿಚಾರದ ಬಗ್ಗೆ ಮಾತಾಡುವಂಥವ್ರು ಇವರು ಎಷ್ಟು ಮಟ್ಟಿಗೆ ಭಾರತದ ಬಗ್ಗೆ ಇವರಿಗೆ ನಿಷ್ಠೆ ಇದೆ, ಭಕ್ತಿ ಇದೆ? ಇದನ್ನು ನಾವೆಲ್ಲರೂ ಪ್ರಶ್ನೆ ಮಾಡ್ಬೇಕಲ್ಲ. ಇದು ಒಂದು ಈಗ ನೀನು ಹೇಳಿದಂಥ ಪಾಯಿಂಟು, ಯಾವ ನಾಯಕರು ಕೂಡ ಮತದಾರನ ಗುರುತಿಸುವಂಥದ್ದು ಆಗುತ್ತಲ್ಲ, ಇದು ದುರಂತ. ಅದು ಆ ರೀತಿ ಆದರೆ ದುರಂತ. ಅದು ಏನೇ ಗುರುತಿಸಿದ್ರು ಕೂಡ, ನಾನು ಯಾರನ್ನೇ ನನ್ನವನು ಅಂದ್ಕೊಂಡ್ರು ಕೂಡ ಅವನು ನನ್ನವನು ಆಗಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಸ್ವಾತಂತ್ರ್ಯ ಇದೆ, ನಾನು ಅನ್ಕೊಳ್ಬೋದು ನನ್ನವನು ಅಂತ. ಅವನಿಗೆ ಸ್ವಾತಂತ್ರ್ಯ ಇದೆ, ಅವನಿಗೆ ತಿಳುವಳಿಕೆ ಧೈರ್ಯ ಬಂದಾಗ ಅವನು ತಂದಾದ ತೀರ್ಮಾನ ತಗೊಳ್ತಾನೆ. ಆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಬೇಕಾಗಿರ್ತಕ್ಕಂಥದ್ದು ಈಗ ಇನ್ನೂ ಸ್ವಲ್ಪ ಮಟ್ಟಿಗೆ ಅಳುಕಿದೆ, ಕೆಲವು ಕಡೆ ಅಳುಕಿದೆ. ಅದು ನಮಗೆ ಬೇಕಾಗಲ್ಲ, ಅದು ಸ್ವಾತಂತ್ರ್ಯ ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತೇನು ಪರಿಷ್ಕರಣೆ ನಡೆದಿದೆ ದೇಶಾದ್ಯಂತ, ಈಗೇನು ವಿರೋಧ ಮಾಡುವಂಥ ಎಲ್ಲ ಪಕ್ಷಗಳು ತಮ್ಮ ಸರ್ಕಾರ ಇದ್ದಂಥ ರಾಜ್ಯದಲ್ಲಿ, ಈ ಕರ್ನಾಟಕ ಉದಾಹರಣೆಗೆ ತಗೊಂಡ್ರೆ
ಪರಿಷ್ಕರಣೆ ಮಾಡೋರು ಯಾರು ಇದನ್ನ? BLO 1, BLO 2, ಬೂತ್ ಲೆವೆಲ್ ಆಫೀಸರ್, ಕಂದಾಯ ಇಲಾಖೆ ಅಧಿಕಾರಿಗಳು. ಈಗ ಸಿಂಧೂರಾಗ ತಹಸೀಲ್ದಾರ್ ಅದಾರ, ಸಿಂಧೂರಾಗ ಗಿರ್ದೇವರ್ ಅದಾರ, ಸಿಂಧೂರಾಗ BL ಅದಾರ ಅಂದ್ರೆ ಅವ್ರು ಯಾರು ತಂದವರು? ಯಾವ ಸರ್ಕಾರದಾಗಿದ್ದಾರೆ ಅಧಿಕಾರಿಗಳು? ಏನು ಕೇಂದ್ರ ಸರ್ಕಾರ BJP ಮಾತು ಕೇಳ್ತಾರ, ಅವ್ರಿಗೆ ಕಾಂಗ್ರೆಸ್ ಅವ್ರ ಮಾತು ಕೇಳ್ತಾರೆ? ಯಾವುದೇ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ ಯಾವ ಪಕ್ಷದ ಆಡಳಿತ ಇದೆ ಆ ಪಕ್ಷದ ಮಾತುಗಳನ್ನು ಕೇಳ್ತಾರೆ ಅಧಿಕಾರಿಗಳು. ಅಂದಾಗಿ ಕೇಂದ್ರ ಸರ್ಕಾರದ ಮಾತು ಕೇಳ್ತಾರೆ, ಕೇಂದ್ರ ಸರ್ಕಾರದ ಚುನಾವಣೆ ಅಧಿಕಾರಿಗಳು ಹೇಳಿದ ಕೂಡಲೇ ಕೇಳ್ತಾರೆ. ಚುನಾವಣೆ ಅಧಿಕಾರಿಗಳು ಗುಮಾಸ್ತಲ್ಲ ತಹಸೀಲ್ದಾರ್. ನಾವು ಸಂವಿಧಾನ ಪ್ರಕಾರ ತಹಸೀಲ್ದಾರ್ಗೆ ಅಧಿಕಾರ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಚುನಾವಣೆ, ರಾಷ್ಟ್ರೀಯ ಚುನಾವಣೆ ಇಲಾಖೆಗೆ ನೇರವಾಗಿ ಸಂಬಂಧ ಬರೋದಿಲ್ಲ. ರಾಜ್ಯ ಚುನಾವಣೆಗೂ ಕೂಡ ನೇರವಾಗಿ ತಹಸೀಲ್ದಾರ್ ಸಂಬಂಧ ಬರಲ್ಲ. ಹಾಗಾಗಿ ಇದೊಂದು ಅಪಹಾಸ್ಯ. ಈ ರಾಜಕೀಯ ಪಕ್ಷದವರು ಹೇಳುವಂಥದ್ದು ಏನಿದೆ ಒಂದು ಅಪಹಾಸ್ಯ ಇದು. ಅಂದರೆ ಈ ದೇಶದಲ್ಲಿ ಇನ್ನೂವರೆಗೂ ಕೂಡ ಮತದಾರರನ್ನ, ಸಾರ್ವಜನಿಕರನ್ನ ಎಷ್ಟು ಮೂರ್ಖರನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು. ಎಷ್ಟು ಮೂರ್ಖರನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು 78 ವರ್ಷ ಮೂರ್ಖರನ್ನು ಮಾಡಿದ್ದು ಸಾಕು, ಇನ್ನಾದರೂ ಅವ್ರಿಗೆ ಸ್ವಾತಂತ್ರ್ಯ ಕೊಡಿ. ವಿರೋಧ ಪಕ್ಷದವ್ರಿಗೆ ಹೇಳೋದಿಲ್ಲ, ಅವ್ರ ತೀರ್ಮಾನ ಅವ್ರು ತಗೊಳ್ತಾರೆ, ಅವ್ರ ಸ್ವಾತಂತ್ರ್ಯ ಕೊಡಿ ಅವ್ರಿಗೆ. ಎಲೆಕ್ಷನ್ ಕಮಿಷನ್ನು ನಿಶ್ಚಳವಾಗಿ ಹೇಳ್ತಾ ಇದೆ ಮತ್ತು ಅವಕಾಶನೂ ಕೂಡ ಇದೆ. ನನಗೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಅಂದಾಗ ಸೇರಿಸಲಿಕ್ಕೆ ಅವಕಾಶ ಸಾಕಷ್ಟಿದೆ. ಅದನ್ನು ನೀವು ಪಕ್ಷದ ನಿಮ್ಮ ವರ್ಕರ್ಸು, ನಿಮ್ಮ BLO ಇದ್ದಾರಲ್ಲ ಅವ್ರು ಕೂಡ ಮಾಡಿಸ್ರಿ. ಯಾರು ಹೊರಗುಳಿದಿದ್ರೆ ಅದನ್ನು ಮಾಡಿಸ್ಬೋದಲ್ಲ. ಸಂಪೂರ್ಣವಾಗಿ ವಿರೋಧ ಮಾಡುವಂಥದ್ದು ಯಾಕೆ? ಯಾವ ಕಾರಣಕ್ಕೆ ನಾವು ವಿರೋಧ ಮಾಡೋದು?